ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಗಾದ್ರೆ ಈ ಕಳೆದ 3 ವರ್ಷದಲ್ಲಿ 2.25 ವರ್ಷ ಅಂತ ಅನ್ಕೊಂಡ್ರು ಕೂಡ ಕಾಂಗ್ರೆಸ್ಸೇತರ ಶಾಸಕರಿಗೆ, ಅದರಲ್ಲೂ ಬಿಜೆಪಿ ಶಾಸಕರಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪೂರ್ಣ ಸಹಕಾರ ಸಿಗ್ತಾ ಇದೆ ಅಂತ ಅನ್ಕೋಬೋದಾ? ಹೇಗೆ? ಕಾಂಗ್ರೆಸ್ನ ಶಾಸಕರಿಗೆ ಸಹಕಾರ ಇಲ್ಲ ಮೇಡಮ್. ಈಗ ಏನಾಗುತ್ತೆ, ನಾವು ಯಾರಾದರೂ ಆಗ್ಬೋದು, ನಾನಾದರೂ ಆಗ್ಬೋದು, ಕಾಂಗ್ರೆಸ್ ಆದರೂ ಆಗ್ಬೋದು, ಸರ್ಕಾರ ಬರುತ್ತೆ ಅಂತ ನನಗೇನು ಗೊತ್ತಿದ್ದು ನಾನೇನು ಚುನಾವಣೆಗೆ ಹೋಗಲ್ಲ. ಯಾರಿಗೂ ಇಲ್ಲಿ ಇದು ಹೆಂಗೆ ಅಂದರೆ, ಈ ಶುಕ್ರವಾರ ಪಿಕ್ಚರ್ ರಿಲೀಸ್ ಆದಂಗೆ ಸರ್ಕಾರ ಬರುತ್ತೆ ಬರಲ್ಲ ಪಿಕ್ಚರ್ ಓಡುತ್ತೆ, ನಮ್ಗನ್ಸುತ್ತೆ ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ. ಆ ರೀತಿ ರಿಸಲ್ಟ್ ಬರೋ ಅಂಥದ್ದು. ಇಂಥದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ನಮಗೇನು ನಂಬಿಕೆ ಇರಲಿಲ್ಲ. ನಮ್ಮ ಸರ್ಕಾರ ಅಥವಾ ಮೈತ್ರಿ ಸರ್ಕಾರ ಬರ್ಬೋದು ಅನ್ನೋ ನಂಬಿಕೆ ಇತ್ತು. ಅದೇ ರೀತಿ ಕಾಂಗ್ರೆಸ್ ಶಾಸಕರು ಸಹ ಯಾವ ಸರ್ಕಾರ ಬರುತ್ತೆ ಅಂತ ಏನು ಅವರೇನು ಅಭ್ಯರ್ಥಿಗಳು ಹೋಗಿ ಮಾಡಿರಲ್ಲ ಚುನಾವಣೆ. ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ನಾವೆಲ್ಲ ಆಯ್ಕೆ ಆಗುವಂಥದ್ದು, ಕ್ಷೇತ್ರದ ಜನತೆಗೆ ನಾವು ಹೇಳೋವಂಥದ್ದು ಸಹ ನಿಮ್ಮ ಅಭಿವೃದ್ಧಿಗೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳಿ ನಾವು ಕೆಲಸ ಮಾಡೋವಂಥದ್ದು. ಇಂಥದ್ರಲ್ಲಿ ಏನಾಗುತ್ತೆ, ನಾವು ಪ್ರಾಮಿಸ್ಗಳು ಹಲವಾರು ಮಾಡಿರ್ತೀವಿ. ಜಿಲ್ಲಾ ಮಟ್ಟದ ಏನೇನೋ ಯೋಜನೆಗಳು ಬರಬೇಕು, ತಾಲೂಕು ಮಟ್ಟದ ಯೋಜನೆಗಳು ಏನೇನು ನನ್ನ ತಾಲೂಕಿಗೆ ತರಬೇಕು, ಹೋಬಳಿ ಮಟ್ಟದ ಕಾರ್ಯಕ್ರಮಗಳು, ಹೋಬಳಿ ಮಟ್ಟದಲ್ಲಿ ಎಷ್ಟು PHCಗಳು, CHCಗಳು, ಅಂಗನವಾಡಿಗಳು, ಶಾಲೆಗಳು, KPS ಶಾಲೆಗಳು, ಈ ರೀತಿ ಮೂಲಭೂತವಾಗಿ ನಾವು ಬೇಕಾದಷ್ಟು ಹೇಳಿ ಬಂದಿರ್ತೀವಿ. ರಸ್ತೆ ಚರಂಡಿ ನಿರಂತರವಾದಂಥ ಪ್ರಕ್ರಿಯೆ, ಅದನ್ನು ಪ್ರತಿಯೊಬ್ಬರು ಆಗ್ತಾ ಇರಬೇಕು. ಯಾರೇ ಹಾಕಿದ್ರು 3 ರಿಂದ 5 ವರ್ಷಕ್ಕೆ ಮತ್ತೊಮ್ಮೆ ಅದರ ಡಾಂಬರೀಕರಣ ಮಾಡೋ ಅಂಥದ್ದು ನಿರಂತರ ಪ್ರಕ್ರಿಯೆ. ಹೋಬಳಿ ಮಟ್ಟದ ಒಂದು ಸ್ಟೇಡಿಯಂ ಮಾಡಬೇಕು ಅಂತ ಕೆಲವ್ರಿಗೆ ಆಸೆ ಇರುತ್ತೆ, ಕಾಲೇಜುಗಳು ಮಾಡಬೇಕು, ಮಹಿಳಾ ಕಾಲೇಜ್ ಮಾಡಬೇಕು, ಈ ರೀತಿ ಹಲವಾರು ಆಲೋಚನೆಗಳನ್ನ ಇಟ್ಕೊಂಡು ಕೆಲವೊಬ್ಬರು ಪ್ರವಾಸೋದ್ಯಮಕ್ಕೆ ಮಾಡಬೇಕು ಅಂತ ಇರ್ತಾರೆ. ಆದರೆ ಇಲ್ಲಿ ಈ ಬಜೆಟಲ್ಲಿ ಯಾವುದೇ ಇಲಾಖೆಗೆ ಆಗ್ಬೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ನಿಮಗೆ ಅನುದಾನನೇ ಕೊಡ್ತಾ ಇಲ್ಲ. ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂದರೆ, ಈಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ದೊಡ್ಡ ಕೆಲಸ ಅಲ್ಲ. ಕೇವಲ ದೊಡ್ಡಬಳ್ಳಾಪುರ ನಗರದಲ್ಲಿ ನಗರಸಭೆಯಲ್ಲೇ 31 ವಾರ್ಡ್ ಇದ್ದಾವೆ, ಆದರೆ ರೇಷನ್ ಕೊಡುವಂಥದ್ದು 17 ಅಂಗಡಿಗಳಿದ್ದಾವೆ. ನಾವು ಕೇಳ್ಕೊಳ್ಳೋಂಥದ್ದು ಅಟ್ಲೀಸ್ಟ್ ಒಂದು ವಾರ್ಡ್ಗೆ ಒಂದು ಅಂಗಡಿ ಕೊಡಬೇಕಲ್ವಾ? ಒಂದು ವಾರ್ಡಲ್ಲಿ ಜನಸಂಖ್ಯೆ 6 ರಿಂದ 8 ಸಾವಿರ ಇರ್ತಾರೆ. ನೀವು 2-3 ವಾರ್ಡ್ಗೆ ಒಂದು ಅಂದರೆ 4 ದಿನ ಕಾದು ರೇಷನ್ ತಗೊಳ್ಳೋಂಥದ್ದು, ಫ್ರೀಯಾಗಿ ಅಕ್ಕಿ ಕೊಡೋವಂಥದ್ದು ನರೇಂದ್ರ ಮೋದಿ ಅವರು. ಅದನ್ನು ಸರಬರಾಜು ಮಾಡೋವಂಥದ್ದು ನಮ್ಮ ಇಲಾಖೆ ಇಲ್ಲಿ. ಇನ್ನು ಅಡಿಷ್ನಲಾಗಿ 5 kg ಅಕ್ಕಿ ಕೊಡ್ತೀವಿ ಅಂತ ಅವರ ಪ್ರಣಾಳಿಕೆಯಲ್ಲಿ ಹೇಳಿರೋಂಥದ್ದು, ಅದನ್ನು ದುಡ್ಡು ಕೊಟ್ಟರು 1.5 ವರ್ಷ 2 ವರ್ಷ. ಈ ಕೆಲವು ದಿನಗಳಿಂದ ರಾಗಿ ಕೊಡ್ತಾ ಇದ್ದಾರೆ ನಮ್ಮ ಕಡೆ. ಇಷ್ಟು ಮಾಡಿದ್ರು ಸಹ ಅಲ್ಲಿ ಹೋಗೋಂಥವ್ರು 3 ದಿನ ನಿಂತ್ಕೊಂಡು ತಗೊಬೇಕು ಅಂದ್ರೆ ಶಾಪ ಹಾಕ್ತಾರ ಬಿಡ್ತಾರ? ಅದನ್ನ ಸರಿ ಮಾಡೋಣ ಅಂದ್ರೂ ಸಹ ಹೊಸ ಶಾಸಕರು ಆಗ್ತಿಲ್ಲ. ಸೊ ಈ ರೀತಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ 3% ದುಡ್ಡನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಇಟ್ಟಿದ್ದಾರೆ. ಹೊಸ ಕಟ್ಟಡಗಳಿಗೆ ಇನ್ನು ಓನ್ಲಿ 3%, 97% ಫಿಕ್ಸ್ಡ್ ಎಕ್ಸ್ಪೆನ್ಸಸ್. ಅಂದರೆ ಅವರು ಖರ್ಚು ವೆಚ್ಚ ಏನಿದೆ ಅದಕ್ಕೆ 97% ಕೊಡ್ತಾ ಇದ್ದಾರೆ.